ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಕ್ಸ್ ಸೀರೀಸ್ಗೆ ಸ್ವಾಗತ. ಡೇ 25 ಬೆಳಗ್ಗೆ ಬೆಂಗಳೂರು ರೀಚ್ ಆಗಿ ನನ್ನ ಬಾಡಿ ಕಂಡೀಷನ್ ವೀಡಿಯೋನ ಅಪ್ಲೋಡ್ ಮಾಡಿದೆ. ಲಸ್ಸಿ ಸ್ಟ್ಯಾಕ್ನ ಜೋಡಿಸ್ಕೊಂಡು ನನಗೆ ಇವತ್ತು ಫುಡ್ ಪ್ರಿಪ್ರೇಷನ್ಸಿಗೆ ಏನೇನು ಬೇಕು ಎಲ್ಲದನ್ನು ನಾನು ಅಂಗಡಿಯಿಂದ ತೊಗೊಂಬಂದು ಮೆಷರ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನ್ನ ಫಸ್ಟ್ ಮೀಲ್ ಬನಾನಾ ಮಿಲ್ಕ್, ಸೆಕೆಂಡ್ ಮೀಲ್ ರೈಸ್ ಚಿಕನ್. ಸೊ ಅದನ್ನು ಕೂಡ ಕುಕ್ ಮಾಡಿಕೊಂಡು ಆಫೀಸಿಗೆ ಬಾಕ್ಸಿಗೆ ಹಾಕ್ಕೊಂಡು ಮೀಲ್ 2 ತಿಂದ್ಕೊಂಡು ನಾನು ಆಫೀಸ್ ಕಡೆ ಶುರು ಮಾಡಿದೆ. ಆಫೀಸ್ ರೀಚ್ ಆಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ ಟೈಮಲ್ಲಿ ಕ್ಯೂಟೀಸ್ನ ಮಾತಾಡಿಸ್ಕೊಂಡು ನನ್ನ ಮೀಲ್ 3 ಕಂಪ್ಲೀಟ್ ಮಾಡಿದೆ. ಆ್ಯಕ್ಚುಲಿ ಆಫೀಸಿಂದ ಹೊರಡೋದು ನನಗೆ ಲೇಟ್ ಆಗಿತ್ತು. ಸೊ ಜಿಮ್ ಮಿಸ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಜಿಮ್ ಕಡೆ ಹೊರಟೆ. ಸೊ ಬಟ್ಟೆ ತೊಗೊಂಡೋಗಿದ್ದೆ. ಸೊ ಪ್ರಾಪರಾಗಿ ವಾರ್ಮಪ್ ಮಾಡಿಬಿಟ್ಟು ಇವತ್ತು ನಾನು ಶುರು ಮಾಡಿದೆ ಪುಷ್ ಸೆಷನ್. ನಾನು ವಾರ್ಮಪ್ ಶುರು ಮಾಡಿದಾಗ ಟೈಮು 10:15 ಆಗಿತ್ತು. ಸೊ ನನ್ನ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಚೆಸ್ಟ್ ಟು ಟ್ರೈಸೆಪ್ಸ್ನ ಓನ್ಲಿ 2 ವೇರಿಯೇಷನ್ಸ್ 4 to 5 ಸೆಟ್ಸ್ ಟುವರ್ಡ್ಸ್ ಫೇಲ್ಯೂರ್. ನಿಮಗೂ ಕೂಡ ನಿಮ್ಮ ವರ್ಕೌಟಿಗೆ ಟೈಮ್ ಕಮ್ಮಿ ಇದ್ದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ. 2 ಸೆಟ್ಸ್ ಆಗುತ್ತಾ ಅಷ್ಟೇ ಮಾಡಿ. ಬಟ್ ಯಾವತ್ತೂ ವರ್ಕೌಟ್ನ ಸ್ಕಿಪ್ ಮಾಡಬೇಡಿ. ಆದಷ್ಟು 4 to 5 ಡೇಸ್ ಎ ವೀಕ್ ಹಿಟ್ ಮಾಡಿ. ಸೊ ನಿಮಗೆ ಅದರ ಲಾಂಗ್ ಟರ್ಮ್ ಬೆನಿಫಿಟ್ಸ್ ನಿಮಗೆ ರಿಯಲೈಸ್ ಆಗುತ್ತೆ. ಸೊ ಆಗೋವರೆಗೂ ನಿಮಗೆ ಏನಪ್ಪ ಇದು ವರ್ಕ್ ಆಗುತ್ತಾನೆ ಇಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಶುಡ್ ನಾಟ್ ಗಿವ್ ಅಪ್. ಸೊ ವರ್ಕೌಟ್ ಮುಗಿಸ್ಕೊಂಡು ಪೋಸಿಂಗ್ ಮುಗಿಸ್ಕೊಂಡು ನಾನು ಹೊರಟೆ ಮನೆ ಕಡೆಗೆ. ನನ್ನ 4th ಮೀಲ್ 3 whole eggs. ಸೊ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಸೊ ಇದು ನನ್ನ ಸ್ಟೆಪ್ ಕೌಂಟ್ ಮತ್ತು ಕ್ಯಾಲರೀಸ್ ಆ್ಯಂಡ್ ಮ್ಯಾಕ್ರೋಸ್ ಫಾರ್ ದ ಡೇ.